ಹಾಯ್ ಹೆಲೋ ನಮಸ್ಕಾರ ಹಲೋ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಳ್ಳಿಯಲ್ಲಿ ಹೋಲಿ ಹೇಗೆ ನಡೀತಾ ಅಂತ ನಿಮ್ಮೆಲ್ಲರಿಗೂ ಗೊತ್ತಾ? ಈಗಿನ ಜನ ಹಳ್ಳಿಯ ಸಂಸ್ಕೃತಿಯನ್ನು ಮರ್ತೋಗಿದ್ದಾರೆ. ನಮ್ಮ ಹಳ್ಳಿಯ ಜನ ಇಂದಿಗೂ ಕೂಡ ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ತಾ ಬರ್ತಾ ಇದ್ದಾರೆ. ಹೋಲಿಯ ಹಿಂದಿನ ದಿನ ಹೇಗಿರುತ್ತೆ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಬನ್ನಿ. ನಮ್ಮ ಹಳೆಯ ಜನ ಸಂಭ್ರಮಿಸುವುದನ್ನು ನೋಡಿ. ಹಲವಾರು ಜನರಿಗೆ ಒಂದು ನಂಬಿಕೆ ಅನ್ನೋದು ಇದ್ದೇ ಇರುತ್ತೆ. ಅದೇ ತರಹ ಈ ದುಂಡನ್ನು ಏಕೆ ಕಟ್ತಾ ಇದ್ದಾರೆ ಗೊತ್ತಾ? ನವ ಜೋಡಿ ಹಾಗೂ ಯಾರಿಗೆ ಮಕ್ಕಳಾಗಿರಲ್ಲೋ ಅವರಿಗೆ ಒಂದು ನಂಬಿಕೆ. ಈ ದುಂಡನ್ನು ಕಡಿಸಿದರೆ ಮುಂದಿನ ದಿನಗಳಲ್ಲಿ ಮಕ್ಕಳು ಆಗ್ಬಹುದು ಅನ್ನೋದು. ಹೋದ ವರ್ಷ ಯಾರಿಗೆ ಮಕ್ಕಳಾಗಿರಲ್ವೋ ಅವರು ಬೇಡಿಕೊಳ್ಳುತ್ತಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಮಕ್ಕಳಾಗಲಿ ಅಂತ. ಹಾಗೆಯೇ ಯಾರ ಮನೆಗೆ ಗಂಡು ಮಗು ಹುಟ್ಟುತ್ತೋ ಆ ಮನೆಗೆ ದುಂಡನ್ನು ಹಾಕುತ್ತಾರೆ. ಹಾಗೆಯೇ ಈ ಹೋಲಿಯ ಸಂಭ್ರಮವನ್ನು ಭರ್ಜರಿಯಾಗಿ ನಡೆಸುತ್ತಾರೆ ಹಾಗೂ ಸಂಭ್ರಮಿಸುತ್ತಾರೆ. ಈ ಊರ ಹೆಸರು ಬಂದ್ಬಿಟ್ಟು ಮಾರ್ನಾಳ್ ತಾಂಡ ಅಂತಂದ್ರೆ. ಈ ಊರಲ್ಲಿ ಹಲವಾರು ಹಳ್ಳಿಗಳಿವೆ. ಆ ಹಳ್ಳಿಗಳ ಹೆಸರು ಬಂದ್ಬಿಟ್ಟು ಮಾರ್ನಾಳ್ ತಾಂಡ, ನಾಯಕ್ ನಗರ್, DB ಕ್ಯಾಂಪ್ ಹಾಗೂ ಮಠ. ಹಾಗೆ ಬಗಲಲ್ಲಿರುವ ಒಂದು ಗ್ರಾಮಕ್ಕೂ ಜನರು ಹೋಗಿ ಬರ್ತಾರೆ. ಆ ಗ್ರಾಮದ ಹೆಸರು ಕೂಡ ಮಾರ್ನಾಳ್. ಈ ಹೋಲಿಯ ಹಬ್ಬವನ್ನು ಅದ್ದೂರಿಯಾಗಿ ನಡೆಸುತ್ತಾರೆ. ಹಾಗೆ ಇಡೀ ತಾಂಡದ ಜನರು ಖುಷಿ ಪಡುವ ಒಂದು ಸಂಕೇತ ಕೂಡ ಹೌದು. ಹಳ್ಳಿಯ ಜನರ ಖುಷಿ ಕೂಡ ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ಈ ಒಂದು ದಿನ ಅಲ್ಲ, ಹಾಗೆ ಮುಂದಿನ ದಿನ ಕೂಡ ಹೀಗೆ ಈ ಸಂಭ್ರಮಕ್ಕೆ ಜನರು ಭಾಗಿಯಾಗ್ತಾರೆ. ಮರಳಿ ನಮ್ಮ ಊರಿನ ಕಡೆ ಪ್ರಯಾಣ. ಊರಿನ ಎಲ್ಲ ಹಳ್ಳಿಗೆ ಹೋಗಿ ಆದ ಮೇಲೆ ದೇವಸ್ಥಾನಕ್ಕೆ ಬಂದು ದೇವರ ಒಂದು ದರ್ಶನ ತಗೊಂಡು ಜನರು ಮುಂದಿನ ದಿನಕ್ಕೆ ಕಾಲಿಡ್ತಾರೆ. ಪ್ರತಿ ವರ್ಷ ಬೆಳಗ್ಗೆ 6 ಗಂಟೆಗೆ ಹೋಲಿಯನ್ನು ಸುಡುತ್ತಾರೆ. ಹೋಲಿ ಸುಡುವ ಒಂದು ಕ್ಷಣ ನಿಮ್ಮ ಕಣ್ಣು ಮುಂದೆ. ಬೆಂಕಿಯ ಸುತ್ತ ಓಡುವವರಿಗೆ ಗೆರಿಯ ಎಂದು ಹೇಳುತ್ತಾರೆ. ಹೋಲಿಯನ್ನು ಸುಟ್ಟ ಮೇಲೆ ಮುಂದಿನ ಕಾರ್ಯಕ್ರಮಕ್ಕೆ ಜನರು ಮುಂದೂಡುತ್ತಾರೆ. ಬೆಂಕಿಯ ಬೂದಿಯನ್ನು ಹಣೆ ಮೇಲೆ ಹಚ್ಚಿಕೊಂಡು ಮುಂದಿನ ದಿನಗಳು ಚೆನ್ನಾಗಿ ಆಗಲಿ ಅಂತ ಬೇಡಿಕೊಳ್ಳುತ್ತಾರೆ. ರಾಮ ಸುಟ್ಟನು ಹೋಳಿ, ಲಕ್ಷ್ಮಣ ಹಿಡಿದನು ಬಾಣ ಅಂತ ಹೇಳುತ್ತಾ ಹಾಡನ್ನು ಹಾಡುತ್ತಾರೆ. ನವ ಜೋಡಿ ಯಾರಿರ್ತಾರೋ ಅವರಿಗೆ ಒಂದು ವೃತ್ತವನ್ನು ಮಾಡಿ ಆ ವೃತ್ತದ ಮಧ್ಯೆ ಕೂಡಿಸುತ್ತಾರೆ. ಅದು ನೀವು ನೋಡಬಹುದು. ಆ ವೃತ್ತದ ಮಧ್ಯೆ ಕೂಡಿಸಿ ಅವರಿಗೆ ಜನರು ಬೈಗುಳವನ್ನು ಹೇಳಿ ತಮ್ಮ ಬೆನ್ನ ಮೇಲೆ ಹೊಡೆಯುತ್ತಾರೆ. ಅದು ಕೂಡ ನೀವು ನೋಡಬಹುದು. ಹಾಗೆಯೇ ನವ ಜೋಡಿ ಗೆರೆಯವರ ಒಂದು ಆಶೀರ್ವಾದ ಕೂಡ ತಗೊಂತಾರೆ. ಅದು ಕೂಡ ನೋಡಬಹುದು. ನಮ್ಮ ಸಾಂಸ್ಕೃತಿಕ ನೃತ್ಯವನ್ನು ನೋಡಿದಾಗ ನಮ್ಮ ಕಣ್ಣು ಇಂಪಾಗುತ್ತೆ, ಹಾಗೆ ಖುಷಿ ಕೂಡ ಆಗುತ್ತೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು. ಶೀಘ್ರದಲ್ಲೇ 2ನೇ ಪಾಠ ಬರುತ್ತೆ. ಹಾಗೂ ನಮ್ಮ ಸಂಸ್ಕೃತಿಯನ್ನು ಉಳಿಸೋಣ ಅಂತ ಹೇಳ್ತಾ ಚೆನ್ನಾಗಿರಿ. ಧನ್ಯವಾದಗಳು.